ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಯೆರೆಮೀಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಆಮೇನ್. ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ ಮೊದಲು ನನ್ನನ್ನು ಕೇಳಿಕೋ. ನಾವು ಪ್ರತಿಯೊಬ್ಬರು ತನ್ನದೇ ಆದ ರೀತಿಯಲ್ಲಿ ದೇವ್ರ ಹತ್ರ ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಆದರೆ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯಾದ ಮಾತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಇದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಆ ಒಂದು ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ಏನು ತಡೆಯಾಗಿದೆ, ಯಾಕೆ ಮರುತ್ತರ ಸಿಗ್ತಾ ಇಲ್ಲ? ಒಂದು ಮಕ್ಕಳ ವಿಷಯದಲ್ಲಿರ್ಬೋದು, ಅಥವಾ ಆತ್ಮಿಕ ಜೀವಿತದಲ್ಲಿರ್ಬೋದು, ಅಥವಾ ಕೆಲಸ ಕಾರ್ಯಗಳ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ಕುಟುಂಬದ ಐಕ್ಯತೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ಕುಟುಂಬದಲ್ಲಿ ಒಂದು ಐಕ್ಯತೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ಅತ್ತೆ ಸೊಸೆಗಳ ಮಧ್ಯದಲ್ಲಿರುವಂಥ ಒಂದು ಐಕ್ಯತೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಪ್ರಾರ್ಥನೆಗೆ ಮರುತ್ತರ ಸಿಗದೆ ತಡೆಯಾಗಿ ಏನಿದೆ? ಆ ಒಂದು ತಡೆಯ ವಿಷಯಗಳಲ್ಲಿ ಅದಕ್ಕಾಗಿ 2ನೇ ಭಾಗದಲ್ಲಿ ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವನು. ಈ ದಿನ ನಾವು ದೇವ್ರ ಹತ್ರ ಕೇಳಿದ್ದೀವಿ, ನನ್ನನ್ನು ಕೇಳಿಕೋ, ಈ ದಿನ ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥನು ಗೋಚರಪಡಿಸುವನು. ಅದೇ ಪ್ರಕಾರ ದೇವರು ಮಾಡುವಾತನಾಗಿದ್ದಾನೆ. ಉದಾಹರಣೆಗೆ ದಾನಿಯೇಲನ ವಿಷಯ ನೋಡ್ಬೋದು. ರಾಜನಿಗೆ ಕನಸು ಬಿತ್ತು. ಆ ಕನಸಿನ ಅರ್ಥ ರಾಜನಿಗೆ ಹೇಳ್ಬೇಕು ಅಂತ ಹೇಳುವಾಗ ಅಲ್ಲಿ ದಾನಿಯೇಲನ ಜೊತೆ ಇರುವಂಥ 4 ಜನ ಸ್ನೇಹಿತರು ಎಲ್ಲ ಸೇರಿ ಪ್ರಾರ್ಥನೆ ಮಾಡುವಾಗ ರಾಜನ ಕನಸನ್ನು ಯಾರಿಗೆ? ದಾನಿಯೇಲನಿಗೆ ಗೋಚರಪಡಿಸಿದ್ರು. ದಾನಿಯೇಲನಿಗೆ ಪೂರ್ಣವಾಗಿ ತಿಳಿಯಪಡಿಸಿದ್ರು. ಯಾವ ರೀತಿ ವಾಕ್ಯ ಬರೆದಿರೋ ಪ್ರಕಾರ ನನ್ನನ್ನು ಕೇಳಿಕೋ. ಅವನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ದ. ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ರಾಜನು ಬಿದ್ದಂಥ ಕನಸನ್ನು, ಅದರ ವಿಷಯ ಏನು, ಅದರ ಅರ್ಥ ಏನು ಅಂತ ಪೂರ್ಣವಾಗಿ ಯಾರಿಗೆ? ದಾನಿಯೇಲನಿಗೆ ತಿಳಿಯಪಡಿಸಿದ್ರು. ಅವನು ಬೇಡಿದ ಪ್ರಕಾರ ಮರುತ್ತರ ಕೊಟ್ಟರು. ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ನೀವು ಪ್ರಾರ್ಥನೆ ಮಾಡುವಂಥ ಪ್ರತಿಯೊಂದು ವಿಷಯಗಳಲ್ಲಿ ಯಾಕಾಗಿ ಮರುತ್ತರ ಸಿಗ್ತಿಲ್ಲ, ಏನು ಪ್ರಾರ್ಥನೆಗೆ ತಡೆಯಾಗಿದೆ, ಅದನ್ನು ದೇವರು ಈ ದಿನ ತಿಳಿಯಪಡಿಸಿ ಗೋಚರ ಪಡಿಸುವಂತನಾಗಿದ್ದಾನೆ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರು ಸಹ ದೇವರೇ, ನಮ್ಮ ಜೀವಿತದಲ್ಲಿ ತಡೆಯಾಗಿ ಏನಿದೆ, ನಮ್ಮ ಪ್ರಾರ್ಥನೆ ಮರುತ್ತರ ಸಿಗದೆ ಇಷ್ಟು ದಿವಸ ತಡೆಯಾಗಿದೆ, ಯಾಕಾಗಿ ತಡೆಯಾಗಿದೆ, ಇದು ವಿಷಯದಲ್ಲಿ ಕಾರಣ ಏನು? ಕುಟುಂಬದಲ್ಲಿ ಒಂದು ಸಮಾಧಾನ ಕೆಡಿಸುವಂಥ ಶತ್ರುವಿನ ಕುತಂತ್ರ, ಇದ್ರಿಗೆ ತಡೆಯಾಗಿರುವಂಥ ಕಾರಣ ಏನು? ಅದನ್ನು ತಿಳಿಯಪಡಿಸೋದು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಆವಾಗ ತಡೆಯಾಗಿರುವಂಥ ವಿಷಯವನ್ನು ತಿಳಿಯಪಡಿಸಿ ಅದರ ಮೇಲೆ ದೇವರು ನಮಗೆ ದೊಡ್ಡ ಜೀವನ ಕೊಟ್ಟು ನಮ್ಮನ್ನು ದೇವರು ಬಲಪಡಿಸಿ ನಡೆಸುವಾತನಾಗಿದ್ದಾನೆ. ಆತನ ವಾಗ್ದಾನಗಳು ನಮ್ಮ ಜೀವಿತ ನೆರವೇರುತ್ತೆ. ಆತನ ಆಲೋಚನೆ ನಮ್ಮ ಜೀವಿತ ನೆರವೇರುತ್ತೆ. ಯಾವಾಗ ನಾವು ದೇವರ ಸರಲ್ಲಿ ಬೇಡುವಾಗ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸನು. ಅದೇ ಪ್ರಕಾರ ದೇವರು ನಿಮ್ಮನ್ನು ನಡೆಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.